ಬಟ್ಟೆ ಹೊಲಿಯುವಾಗ ಎರಡು ಬಟ್ಟೆಗಳು ಜಾರಿ ಬಿಡುತ್ತವೆಯೇ? ಕಟ್ ಮಾಡಿದ ಭಾಗಗಳು ಸರಿಯಾಗಿ ಹೊಂದುವುದಿಲ್ಲವೇ? ಹೊಲಿದ ನಂತರ ಅಳತೆ ಬದಲಾಗುತ್ತದೆಯೇ? ಹಾಗಿದ್ದರೆ ಅದರ ಪ್ರಮುಖ ಕಾರಣ ಸ್ಟ್ರೈಟ್ ಪಿನ್ಸ್ ಬಳಸದೇ ಇರುವುದು ಆಗಿರಬಹುದು. ಇಂದಿನ ವಿಡಿಯೋದಲ್ಲಿ ಸ್ಟ್ರೈಟ್ ಪಿನ್ಸ್ ಎಂದರೇನು, ಅದರ ಉಪಯೋಗಗಳು, ಯಾವಾಗ ಬಳಸಬೇಕು, ಹೇಗೆ ಬಳಸಬೇಕು, ಎಷ್ಟು ವಿಧಗಳಿವೆ ಮತ್ತು ಆರಂಭಿಕರು ಮಾಡುವ ತಪ್ಪುಗಳೇನು ಎಂಬುದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ನಮಸ್ಕಾರ ಸ್ನೇಹಿತರೆ, ನಮ್ಮ ಉಚಿತ ಕನ್ನಡ ಹೊಲಿಗೆ ತರಗತಿಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ರಮ್ಯಾ ರಾವ್. ಇದು ನಮ್ಮ 4ನೇ ಪಾಠ, ಸ್ಟ್ರೈಟ್ ಪಿನ್ಸ್. ಒಬ್ಬ ಉತ್ತಮ ಟೈಲರ್ ಆಗಬೇಕೆಂದರೆ ಹೊಲಿಗೆ ಯಂತ್ರ ಮಾತ್ರ ಸಾಕಾಗುವುದಿಲ್ಲ. ಸರಿಯಾದ ಸಣ್ಣ ಸಣ್ಣ ಉಪಕರಣಗಳನ್ನು ಬಳಸುವ ಅಭ್ಯಾಸವು ಬಹಳ ಮುಖ್ಯ. ಅವುಗಳಲ್ಲಿ ಮುಖ್ಯವಾದ ಇನ್ನೊಂದು ಉಪಕರಣವೇ ಸ್ಟ್ರೈಟ್ ಪಿನ್ಸ್. ಸ್ಟ್ರೈಟ್ ಪಿನ್ಸ್ ಎಂದರೇನು? ಸ್ಟ್ರೈಟ್ ಪಿನ್ ಎಂದರೆ ಬಟ್ಟೆಯನ್ನು ತಾತ್ಕಾಲಿಕವಾಗಿ ಹಿಡಿದುಕೊಳ್ಳಲು ಬಳಸುವ ತೆಳುವಾದ ಲೋಹದ ಪಿನ್. ಇದರ ಒಂದು ತುದಿ ತುಂಬಾ ಚೂಪಾಗಿರುತ್ತದೆ, ಇನ್ನೊಂದು ತುದಿಯಲ್ಲಿ ಬಣ್ಣದ ಅಥವಾ ಪ್ಲಾಸ್ಟಿಕ್ ತಲೆ ಇರುತ್ತದೆ. ಈ ಪಿನ್ ಬಟ್ಟೆಯನ್ನು ಶಾಶ್ವತವಾಗಿ ಜೋಡಿಸುವುದಿಲ್ಲ. ಹೊಲಿಗೆ ಮುಗಿದ ನಂತರ ಪಿನ್ ತೆಗೆದುಹಾಕಲಾಗುತ್ತದೆ. ಸ್ಟ್ರೈಟ್ ಪಿನ್ಸ್ ಏಕೆ ಬೇಕು? ಬಹಳ ಜನರು ಆರಂಭದಲ್ಲಿ ಪಿನ್ ಬಳಸುವುದಿಲ್ಲ. ನೇರವಾಗಿ ಬಟ್ಟೆ ಹಿಡಿದು ಹೊಲಿಯಲು ಪ್ರಯತ್ನಿಸುತ್ತಾರೆ. ಆಗ ಏನಾಗುತ್ತದೆ? ಬಟ್ಟೆ ಜಾರುತ್ತದೆ, ಎರಡು ಲೇಯರ್ಗಳು ಬೇರೆ ಬೇರೆ ಆಗುತ್ತವೆ, ಹೊಲಿಗೆ ವಕ್ರವಾಗುತ್ತದೆ, ಅಳತೆ ಬದಲಾಗುತ್ತದೆ, ನೆಕ್, ಕಾಲರ್, ತೋಳು ಸರಿಯಾಗಿ ಸೇರುವುದಿಲ್ಲ. ಆದ್ದರಿಂದ ಎಲ್ಲ ವೃತ್ತಿಪರ ಟೈಲರ್ಗಳು ಮೊದಲು ಪಿನ್ ಹಾಕಿ ನಂತರ ಹೊಲಿಯುತ್ತಾರೆ. ಸ್ಟ್ರೈಟ್ ಪಿನ್ಸ್ ಅನ್ನು ಎಲ್ಲಿ ಬಳಸುತ್ತಾರೆ? ಸ್ಟ್ರೈಟ್ ಪಿನ್ಸ್ ಅನೇಕ ಕೆಲಸಗಳಿಗೆ ಬಳಸಲಾಗುತ್ತದೆ. ಪ್ಯಾಟರ್ನ್ ಪೇಪರ್ ಫಿಕ್ಸ್ ಮಾಡಲು ಪ್ಯಾಟರ್ನ್ ಅನ್ನು ಬಟ್ಟೆಯ ಮೇಲೆ ಇಟ್ಟು ಪಿನ್ ಮೂಲಕ ಹಿಡಿಯುತ್ತಾರೆ. ಇದರಿಂದ ಪ್ಯಾಟರ್ನ್ ಜಾರುವುದಿಲ್ಲ. ಬಟ್ಟೆಯ ಲೇಯರ್ಗಳು ಹಿಡಿಯಲು 2 ಅಥವಾ ಹೆಚ್ಚು ಬಟ್ಟೆಗಳನ್ನು ಒಂದೇ ಜಾಗದಲ್ಲಿ ಸ್ಥಿರವಾಗಿ ಹಿಡಿಯಬಹುದು. ಹೊಲಿಗೆ ಮಾಡುವ ಮೊದಲು ಪಿನ್ ಹಾಕಿ ನಂತರ ಹೊಲಿದರೆ ಹೊಲಿಗೆ ನೇರವಾಗಿ ಬರುತ್ತದೆ. ತೋಳು ಜೋಡಿಸುವಾಗ ತೋಳು ಹಾಗೂ ಆರ್ಮ್ ಹೋಲ್ ಸರಿಯಾಗಿ ಹೊಂದಿಸಲು ಪಿನ್ ಅತ್ಯಗತ್ಯ. ಕಾಲರ್ ಹಾಕುವಾಗ ಕಾಲರ್ ತಿರುಗದಂತೆ ಹಿಡಿಯಲು, ಪಾಕೆಟ್ ಹಾಕುವಾಗ ಪಾಕೆಟ್ ಸರಿಯಾದ ಜಾಗದಲ್ಲಿ ಇರಲು, ಜಿಪ್ ಹೊಲಿಯುವಾಗ ಜಿಪ್ ಜಾರದಂತೆ ಹಿಡಿಯಲು, ಪ್ಲೀಟ್ಸ್ ಹಾಗೂ ಡಾಟ್ಸ್ ಮಾಡುವಾಗ ಮಡಿಕೆ ಮಾಡಿರುವ ಬಟ್ಟೆ ತೆರೆಯದಂತೆ ಹಿಡಿಯಲು. ಸ್ಟ್ರೈಟ್ ಪಿನ್ನ ಭಾಗಗಳು. ಒಂದು ಸ್ಟ್ರೈಟ್ ಪಿನ್ನಲ್ಲಿ ಮುಖ್ಯವಾಗಿ 3 ಭಾಗಗಳಿರುತ್ತವೆ. ಪಾಯಿಂಟ್, ಇದು ಚೂಪಾದ ತುದಿ. ಶಾಫ್ಟ್, ಇದು ಉದ್ದವಾದ ಲೋಹದ ಭಾಗ. ಹೆಡ್, ಇದು ಬಣ್ಣದ ತಲೆ. ಇದರಿಂದ ಪಿನ್ ಸುಲಭವಾಗಿ ಕಾಣುತ್ತದೆ ಮತ್ತು ತೆಗೆದುಕೊಳ್ಳಲು ಅನುಕೂಲ. ಸ್ಟ್ರೈಟ್ ಪಿನ್ ವಿಧಗಳು. ಪ್ಲಾಸ್ಟಿಕ್ ಹೆಡ್ ಪಿನ್, ದೊಡ್ಡ ಬಣ್ಣದ ಪ್ಲಾಸ್ಟಿಕ್ ತಲೆಯನ್ನು ಹೊಂದಿರುವ ಪಿನ್ಗಳು. ಸಾಮಾನ್ಯ ಹೊಲಿಗೆ ಕೆಲಸಗಳಿಗೆ ಮತ್ತು ಆರಂಭಿಕರು ಬಳಸಲು ಅತ್ಯಂತ ಸೂಕ್ತವಾದ ಪಿನ್ಗಳಾಗಿವೆ. ಗ್ಲಾಸ್ ಹೆಡ್ ಪಿನ್ಸ್, ಶಾಖವನ್ನು ತಡೆಯುವ ಗಾಜಿನ ತಲೆಯನ್ನು ಹೊಂದಿರುವ ಪಿನ್ಗಳು. ಇಸ್ತ್ರಿ ಮಾಡುವಾಗ ಕರಗುವುದಿಲ್ಲ. ಕ್ವಿಲ್ಟಿಂಗ್ ಮತ್ತು ಪ್ರೆಸ್ ಮಾಡುವ ಕೆಲಸಗಳಿಗೆ ಹೆಚ್ಚು ಬಳಸಲಾಗುತ್ತದೆ. ಫೈನ್ ಸಿಲ್ಕ್ ಪಿನ್ಸ್, ತುಂಬಾ ತೆಳುವಾದ ಮತ್ತು ಸೂಕ್ಷ್ಮವಾದ ಪಿನ್ಗಳು. ರೇಷ್ಮೆ, ಶಿಫಾನ್, ಸ್ಯಾಟಿನ್ ಮುಂತಾದ ಮೃದುವಾದ ಬಟ್ಟೆಗಳಲ್ಲಿ ರಂಧ್ರ ಉಂಟಾಗದಂತೆ ಹಿಡಿದುಕೊಳ್ಳಲು ಬಳಸಲಾಗುತ್ತದೆ. ಕ್ವಿಲ್ಟಿಂಗ್ ಪಿನ್ಸ್, ಉದ್ದವಾಗಿರುವ ಮತ್ತು ದೊಡ್ಡ ತಲೆಯನ್ನು ಹೊಂದಿರುವ ಪಿನ್ಗಳು. ಅನೇಕ ಪದರಗಳಿರುವ ದಪ್ಪ ಬಟ್ಟೆಗಳನ್ನು ಸುಲಭವಾಗಿ ಹಿಡಿದುಕೊಳ್ಳಲು ಬಳಸಲಾಗುತ್ತದೆ. ಎಕ್ಸ್ಟ್ರಾ ಲಾಂಗ್ ಪಿನ್ಸ್, ಸಾಮಾನ್ಯ ಪಿನ್ಗಳಿಗಿಂತ ಹೆಚ್ಚು ಉದ್ದವಿರುವ ಪಿನ್ಗಳು. ದಪ್ಪ ಬಟ್ಟೆಗಳು, ಹಲವು ಪದರಗಳು ಅಥವಾ ದೊಡ್ಡ ಹೊಲಿಗೆ ಪ್ರಾಜೆಕ್ಟ್ಗಳನ್ನು ತಾತ್ಕಾಲಿಕವಾಗಿ ಹಿಡಿದುಕೊಳ್ಳಲು ಉಪಯುಕ್ತವಾಗಿವೆ. ಸ್ಟ್ರೈಟ್ ಪಿನ್ಸ್ ಬಳಸುವ ಸರಿಯಾದ ವಿಧಾನ. ಮೊದಲು ಬಟ್ಟೆಯನ್ನು ಸರಿಯಾಗಿ ಹೊಂದಿಸಿ. ನಂತರ ಸುಮಾರು 2 ರಿಂದ 3 ಇಂಚ್ ಅಂತರದಲ್ಲಿ ಪಿನ್ ಹಾಕಿ. ಪಿನ್ನನ್ನು ಹೊಲಿಗೆ ಹೋಗುವ ದಿಕ್ಕಿಗೆ ಸಮಾನವಾಗಿ ಹಾಕಿ. ಯಂತ್ರದ ಸೂಜಿ ಹತ್ತಿರ ಬಂದಾಗ ಪಿನ್ ತೆಗೆಯಿರಿ. ಪಿನ್ ಮೇಲೆಯೇ ಹೊಲಿಯಬೇಡಿ, ಆದ್ದರಿಂದ ಸೂಜಿ ಮುರಿಯಬಹುದು.
ಆರಂಭಿಕರು ಮಾಡುವ ಸಾಮಾನ್ಯ ತಪ್ಪುಗಳು: ತುಂಬ ಕಡಿಮೆ ಪಿನ್ ಬಳಸುವುದು, ತುಂಬ ಹೆಚ್ಚು ಪಿನ್ ಬಳಸುವುದು, ಹೊಲಿಗೆ ಮಾಡುವಾಗ ಪಿನ್ ತೆಗೆಯುವುದಿಲ್ಲ, ಪಿನ್ನನ್ನು ತಪ್ಪು ದಿಕ್ಕಿನಲ್ಲಿ ಹಾಕುವುದು, ತುಕ್ಕು ಹಿಡಿದ ಪಿನ್ ಬಳಸುವುದು, ಪಿನ್ನನ್ನು ಬಾಯಿಯಲ್ಲಿ ಹಿಡಿಯುವುದು. ಇವುಗಳನ್ನು ತಪ್ಪಿಸಿದರೆ ಕೆಲಸ ಸುರಕ್ಷಿತವಾಗಿರುತ್ತದೆ. ಸುರಕ್ಷತಾ ಸಲಹೆಗಳು: ಕೆಲಸ ಮುಗಿದ ನಂತರ ಎಲ್ಲ ಪಿನ್ಗಳನ್ನು ಎಣಿಸಿ, ಪಿನ್ ಕುಶನ್ನಲ್ಲಿ ಇಡಿ, ಮಕ್ಕಳು ತಲುಪದ ಜಾಗದಲ್ಲಿ ಇಡಿ, ಬಾಗಿದ ಅಥವಾ ತುಕ್ಕು ಹಿಡಿದ ಪಿನ್ ಬಳಸಬೇಡಿ. ಕೆಲಸ ಮಾಡುವಾಗ ಪಿನ್ ಕೆಳಗೆ ಬೀಳದಂತೆ ಗಮನಿಸಿ. ಇಂದು ನಾವು ತಿಳಿದುಕೊಂಡದ್ದು: ಸ್ಟ್ರೈಟ್ ಪಿನ್ ಎಂದರೇನು, ಅದರ ಭಾಗಗಳು, ಅದರ ಉಪಯೋಗಗಳು, ಯಾವ ಕೆಲಸಗಳಲ್ಲಿ ಬಳಸುತ್ತಾರೆ, ವಿಧಗಳು, ಸರಿಯಾಗಿ ಬಳಸುವ ವಿಧಾನ, ಆರಂಭಿಕರು ಮಾಡುವ ತಪ್ಪುಗಳು ಹಾಗೂ ಸುರಕ್ಷತಾ ಸಲಹೆಗಳು. ಇಂದಿನ ಪಾಠ ನಿಮಗೆ ಉಪಯುಕ್ತವಾಗಿದೆ ಎಂದು ನಾನು ಭಾವಿಸುತ್ತೇನೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನನ್ನ ರಮ್ಯಾ ಮನೆ ವಸ್ತ್ರ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಪಾಠದಲ್ಲಿ ನಾವು ಪಿನ್ ಕುಶನ್ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.